ನಮಸ್ಕಾರ ರೀ ಎಲ್ಲರಿಗೆ. ಈಗ ನೀವೇನಿಲ್ಲಿ ವಿಡಿಯೋದಾಗ ನೋಡತ್ತಿರಲ್ಲ, ಈಗ ಮ್ಯಾಗಿಲ್ಲಿ ಇದು ಆಡ ಕೆಮ್ಮಾಕತೈತಿ. ಕೆಮ್ಮುದು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅದು ಎದರಿಂದ ಆಗಿರ್ತದಪ್ಪ ಅಂತಂದ್ರೆ, ಈಗ ಶ್ವಾಸಕೋಶ ಅಂದ್ರೆ ಲಂಗ್ಸ್ ಒಳಗೆ ಅದಲ್ಲ ವರ್ಮ್ಸ್ ಆಗಿರ್ತಾವೆ. ಈಗ ಲಂಗ್ ವರ್ಮ್ ಅದು ಇರ್ತಾವಲ್ಲ, ಲಂಗ್ ವರ್ಮ ಇದಾಗಿರ್ತಾವೆ, ವರ್ಮ್ಸ್ ಆಗಿರ್ತಾವೆ, ಪೂರಾ ವರ್ಮ್ಸ್. ಅವಾಗ ಅದಕ್ಕೆ ಉಸಿರಾಟದ್ದು ತೊಂದರೆ ಆಗಿರ್ತದೆ. ಮತ್ತು ಮ್ಯಾಗ ಮೂನ್ಯಾಗ ಸುಂಬಳು ಇರ್ತೈತಿ. ಕೆಲವೊಂದು ಟೈಮ್ದಾಗ ಮೂನ್ಯಾಗ ರಗತ ಸುಂಬಳು ಬರ್ತಿರ್ತೈತಿ, ಮತ್ತು ಬಿಳಿ ಸುಂಬಳ ಅದು ಬರ್ತಿರ್ತೈತಿ. ಹಿಂಗೆ ಬರೀ ಶೀಂತಿರ್ತೈತಿ. ಅದಕ್ಕೆ ಮೇನ್ ರೀಸನ್ ಏನದು, ಲಂಗ್ಸ್ ಒಳಗೆ ಇದಾಗಿರ್ತಾವೆ, ವರ್ಮ್ಸ್ ಆಗಿರ್ತಾವೆ. ಅದಕ್ಕೆ ಬೆಸ್ಟ್ ಇಂಜೆಕ್ಷನ್ ಯಾವುದಪ್ಪ ಅಂತಂದ್ರೆ ಐವರ್ಮೆಕ್ಟಿನ್ ಇಂಜೆಕ್ಷನ್ ಹೈಟೆಕ್ ಅತ್ಯಕ್ಷನ್ ಬರ್ತದೆ, ವೆರ್ಬ್ಯಾಕ್ ಕಂಪ್ನಿದು. ಭಾರಿ ಚಲೋ ಸ್ಟ್ಯಾಂಡರ್ಡ್, ಮೊದಲಿಂದೇ ಹಳಿದು ವೆರ್ಬ್ಯಾಕ್ ಕಂಪ್ನಿದೆ. ಇದನ್ನು 1 ml ಮಾಡ್ಬೇಕು ವೀಕ್ಲಿ ಒನ್ಸ್. ಒಂದು 2 ವಾರ ಮಾಡಿದ್ರಿಂದ ಬೆಕ್ಕದು ಲಂಗ್ ವರ್ಮ್, ಬೆಕ್ಕದು ರೆಸ್ಪಿರೇಟರಿ ವರ್ಮ್ಸ್ ಏನು ಇರ್ತಾವೆ ಎಲ್ಲ ಸಾಯ್ತಾವೆ. ಅದಕ್ಕೆ ಭಾರಿ ರಿಸಲ್ಟು ಕೊಡ್ತದೆ. ಮತ್ತು ನೀವು ಅದಕ್ಕೆ ಮ್ಯಾಗ ಒಟ್ಟು ಕನಿಷ್ಠ ಒಂದು ವರ್ಷಕ್ಕೊಮ್ಮೆರೆ ಹೈಟೆಕ್ ಸೊಲ್ಯೂಷನ್ ಬರ್ತೈತೆ, ಒಂದು ಹೈಟೆಕ್. ಅದನ್ನು ಸೊಲ್ಯೂಷನ್ ಹಾಕ್ಕೊಳ್ಬೇಕು ಒಟ್ಟು ಅದಕ್ಕೆ ಐವರ್ಮೆಕ್ಟಿನ್. ಮತ್ತು ಡಿವರ್ಮಿಂಗ್ ಬಗ್ಗೆ ಅಕಸ್ಮಾತ್ ಏನಾರ ಗೊತ್ತಿದ್ದಿಲ್ಲ ಅಂದ್ರೆ ಡಿವರ್ಮಿಂಗ್ ಬಗ್ಗೆ ಫುಲ್ ಯೂಟ್ಯೂಬ್ದಾಗ ನಂದು ವೀಡಿಯೋ ಐತಿ, ಹೋಗಿಸ್ ಅಂತ ನೋಡಿರಿ. ಅವು ಯಾವ ಡಿವರ್ಮಿಂಗ್ ಯಾವ ಸೀಸನ್ದಾಗ ಮಾಡ್ಬೇಕು ಮತ್ತು ಹೆಂಗೆ ಮಾಡ್ಬೇಕು, ಯಾವ್ಯಾವ ಮೆಡಿಸಿನ್ ಬರ್ತಾವೆ ಡಿವರ್ಮಿಂಗ್ದಾಗ ಎಲ್ಲ ಹೇಳೀನಿ, ಹೋಗಿಸ್ ನೋಡ್ರಿ.